ಸದನದಲ್ಲಿ ನಾನೊಂದು ತೀರ ನೀನೊಂದು ತೀರ ಕಮಲ ದಳ ಮೈತ್ರಿಯಲ್ಲಿ ಮತ್ತೆ ಮೂಡಿತ ಬಿರುಕು. ಸದನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರೇ ಒಂದು ಕಡೆ ಇವರೇ ಒಂದು ಕಡೆ, ಅವ್ರದೇ ಒಂದು ಬಣ ಆಗಿದೆ, ಇವ್ರದೇ ಒಂದು ಬಣ ಆಗಿದೆ. ಅಂದ್ರೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಏನು ಪಟ್ಟು ಹಿಡಿದು ನಿಂತಿದೆ, ಅದಕ್ಕೆ ಜೆಡಿಎಸ್ ಸಪೋರ್ಟ್ ಮಾಡ್ತಿಲ್ಲ. ಹಾಗಾದ್ರೆ ಅವರ ರಾಜೀನಾಮೆ ಜೆಡಿಎಸ್ಗೆ ಬೇಡವಾಯ್ತಾ ಅಂತ ಬಿಜೆಪಿ ನಿರಂತರ ಹೋರಾಟವನ್ನ ಮಾಡ್ತಿದೆ, ಪ್ರತಿಭಟನೆ ಮಾಡ್ತಿದೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ. ಆದ್ರೆ ಜೆಡಿಎಸ್ ತಾನು ಕೂಡ ಸಾಥ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಮೈತ್ರಿಯಲ್ಲಿ ಅಪಸ್ವರ ಸಾಧ್ಯತೆ ಆಗುತ್ತಾ ಅಂತ ಸದನದಲ್ಲೂ ಕೂಡ ದೂರ ಉಳಿದಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್. ಸದನದಲ್ಲಾದ್ರೂ ಒಟ್ಟಾಗಿ ನಿಂತು ಹೋರಾಟ ಮಾಡ್ತಾರೇನೋ ಅನ್ನುವಂಥದ್ದು ಕಾಯ್ಕೆ ಇತ್ತು. ಆದರೆ ಇಬ್ರು ಕೂಡ ದೂರ ದೂರವಾಗಿ ಈ ಒಂದು ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಮಾತ್ರ ಒತ್ತಾಯಿಸ್ತಾ ಇದೆ, ಪಟ್ಟು ಹಿಡಿದು ಕೂತಿದೆ. ಆದರೆ ಜೆಡಿಎಸ್ ಇದಕ್ಕೆ ಸಾಥ್ ಕೊಟ್ಟಿಲ್ಲ. ಬಿಡದಿ ಹೋರಾಟಕ್ಕೆ ಏನು ಜೆಡಿಎಸ್ ಹೋರಾಟ ಮಾಡ್ತಿತ್ತು, ಅದಕ್ಕೆ ಬಿಜೆಪಿಯವರು ಸಾಥ್ ಕೊಟ್ಟರು, ಹೋಗಿದ್ರು. ಆದರೆ ಈಗ ಬಿಜೆಪಿ ಮಾಡ್ತಿದೆಯಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರತಿಭಟನೆ, ಅದಕ್ಕೆ ಜೆಡಿಎಸ್ ಸಾಥ್ ಕೊಟ್ಟಿಲ್ಲ. ಸದನದಲ್ಲೂ ಕೂಡ ಅವರೇ ಬೇರೆ ಇದ್ರು, ಇವರೇ ಬೇರೆ ಇದ್ರು. ಹಾಗಾಗಿ ಬಿಜೆಪಿ ಮತ್ತೆ ದಳದ ನಡುವೆ ಏನಾದರೂ ಮೈತ್ರಿ ಮುರಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಇನ್ನು ಬಿಜೆಪಿಗೆ ನೈಸ್ ಟೋಲ್ ವಿಚಾರ ಇರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರ ಇರ್ಬೋದು, ಜೊತೆಗೆ ಕೆಪಿಎಸ್ಸಿ ಹಗರಣದ ವಿಚಾರ ಇರ್ಬೋದು, ಇದ್ಯಾವುದನ್ನು ಪ್ರಸ್ತಾಪ ಮಾಡ್ತಿಲ್ಲ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಮಾತ್ರ ಪಟ್ಟು ಹಿಡಿದು ಕುಳಿತಿದೆ ಅಂತ. ಇನ್ನು ನಾಗೇಂದ್ರ ಏನು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಬಿಜೆಪಿ, ಅದಕ್ಕೆ ಜೆಡಿಎಸ್ ಸಹಕಾರವನ್ನ ಕೊಡ್ತಿಲ್ಲ. ಈಗ ಹಾಗಾಗಿ ಈ ಇಬ್ಬರ ಮೈತ್ರಿಯಲ್ಲಿ ಏನಾದರೂ ಅಪಸ್ವರ ಕೇಳಿ ಬರಬಹುದಾ ಅಂತ